ಒಂದು ಸುಂದರವಾದ ಹಳ್ಳಿಯಲ್ಲಿ ಆನಂದರಾವ್ ಎಂಬ ವೃದ್ಧರಿದ್ದರು. ಅವರಿಗೆ ತುಂಬಾ ವಯಸ್ಸಾಗಿತ್ತು. ಆದರೂ ಆ ಮುಂಜಾನೆ ಅವರು ತಮ್ಮ ಮನೆಯ ಮುಂದೆ ಕಷ್ಟಪಟ್ಟು ಮಣ್ಣು ಅಗೆದು ಮಾವಿನ ಸಣ್ಣ ಸಸಿ ನೆಡುತ್ತಿದ್ದರು. ಅದೇ ಸಮಯದಲ್ಲಿ ಆ ಕಡೆ ಬಂದ ರಾಜನು ವೃದ್ಧರನ್ನು ನೋಡಿ ಕುದುರೆ ನಿಲ್ಲಿಸಿದನು. ರಾಜನು ತಾತನ ಹತ್ತಿರ ಬಂದು, ತಾತ, ನಿನ್ನ ಕೈಕಾಲುಗಳು ನಡುಗುತ್ತಿವೆ. ಈ ಮಾವಿನ ಗಿಡ ಬೆಳೆದು ದೊಡ್ಡ ಮರವಾಗಿ ಹಣ್ಣು ಬಿಡಲು ಕನಿಷ್ಠ 10 ವರ್ಷಗಳಾದರೂ ಬೇಕು. ಅಷ್ಟರೊಳಗೆ ನೀನು ಬದುಕಿರುತ್ತೀಯಾ? ಈ ಹಣ್ಣನ್ನು ನೀನು ತಿನ್ನಲು ಸಾಧ್ಯವೇ? ಮುದುಕ ಕಾಲದಲ್ಲಿ ಯಾಕೆ ಇಷ್ಟೊಂದು ಕಷ್ಟಪಡುತ್ತಿದ್ದೀಯಾ ಎಂದು ಕೇಳಿದನು. ತಾತನು ನಗುತ್ತಾ ಹೇಳಿದನು, ಪ್ರಭುಗಳೇ, ನಿಮ್ಮ ಮಾತು ನಿಜ. ಈ ಗಿಡದ ಹಣ್ಣನ್ನು ತಿನ್ನಲು ನಾನು ಬದುಕಿರುವುದಿಲ್ಲ. ಆದರೆ ಇಂದು ನಾನು ತಿನ್ನುತ್ತಿರುವ ಮಾವಿನ ಹಣ್ಣಿನ ಮರಗಳನ್ನು ನನ್ನ ತಾತ ಮುತ್ತಾತಂದಿರು ನೆಟ್ಟಿದ್ದರು. ಅವರು ನೆಟ್ಟ ಮರದ ಹಣ್ಣನ್ನು ನಾನು ತಿಂದೆ. ಹಾಗೆ ಇಂದು ನಾನು ನೆಡುತ್ತಿರುವ ಈ ಗಿಡದ ಹಣ್ಣುಗಳನ್ನು ನನ್ನ ಮಕ್ಕಳು, ಮೊಮ್ಮಕ್ಕಳು ಮತ್ತು ಮುಂದಿನ ಪೀಳಿಗೆಯವರು ತಿಂದು ಸಂತೋಷಪಡುತ್ತಾರೆ. ಬೇರೆಯವರಿಗಾಗಿ ಬದುಕುವುದು ಕೂಡ ಒಂದು ಭಾಗ್ಯ ಅಲ್ವೇ ಎಂದರು. ತಾತನ ಮಾತನ್ನು ಕೇಳಿ ರಾಜನ ಕಣ್ಣುಗಳು ತೇವವಾಗುತ್ತವೆ. ರಾಜನು ತಾತನ ನಿಸ್ವಾರ್ಥ ಬುದ್ಧಿಗೆ ತಲೆಬಾಗಿ ತನ್ನ ಜೇಬಿನಿಂದ ಬಂಗಾರದ ನಾಣ್ಯಗಳ ಚೀಲವನ್ನು ತೆಗೆದು ತಾತನ ಕೈಗಿಡುತ್ತಾನೆ. ತಾತ ಆ ನಾಣ್ಯಗಳನ್ನು ನೋಡಿ ಇನ್ನು ಜೋರಾಗಿ ನಗುತ್ತಾನೆ.